ಕಳ್ಳ ಎಷ್ಟೋ ವರ್ಷ ಆದಮೇಲೆ ಅವನು ಮಾಡಿದ ಪಾಪಗಳ ಬಗ್ಗೆ ಒಂದು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ದು ಈ ಪಶ್ಚಾತ್ತಾಪದ ಪ್ರಾಯಶ್ಚಿತ್ತ ಪುಸ್ತಕ ಆಯಿತು. ಹರಿಕೇದಾರ ಅಂತ ಒಂದು ವಿಶೇಷವಾದ ಹೆಸರು ಹುಡುಕಿದೆ. ಒಬ್ಬ ಪಿಕ್ ಪಾಕೆಟ್ಟು, ಅನೇಕ ಜನರಿಗೆ ತೊಂದರೆ ಆಗಿರುತ್ತೆ ಅವನಿಂದ. ಆದರೆ ಯಾವಲೋ ಒಬ್ಬ ಸ್ವಾಮೀಜಿದು ಒಂದು ಪ್ರವಚನ ಕೇಳಿ ಸ್ವಲ್ಪ ಯೋಚನೆ ಆಗುತ್ತೆ, ನಾನು ಮಾಡ್ತಿರೋದೆಲ್ಲ ಸರಿನಾ, ನನ್ನ ಪಾಪಕ್ಕೆ ಪರಿಹಾರ ಇಲ್ವಾ ಅಂತ. ಹಾಗೆ ಮಾಡಿದಾಗ ಅವನಿಗೆ ಒಂದು ಸ್ವಾಮಿಗಳು ಹೇಳ್ತಾರೆ, ನೀನು ಯಾರ್ಯಾರಿಗೆ ಏನು ತೊಂದರೆ ಕೊಟ್ಟಿದೆಯಾ ಹೋಗಿ ಅವ್ರಿಗೆ ಪ್ರಾಯಶ್ಚಿತ್ತ ಮಾಡ್ಕೋ, ಪಶ್ಚಾತ್ತಾಪ ಪಟ್ಟಿದೆಯಲ್ಲ ಅಂತ. ಹಾಗೆ ಹೋಗುವಂಥದ್ದೇ ಕತೆ. ಅವನು ಅನೇಕ ಊರುಗಳಿಗೆ ಹೋಗ್ತಾನೆ. ಕೊಯಮತ್ತೂರು, ಹೈದರಾಬಾದ್, ವಿಜಯವಾಡ, ಇಂದೋರ್, ಪಂಜಾಬ್, ಹಾಗೆ ಪುಣೆ. ಹಾಗೆ ಅವನ ಪಂಚೇಂದ್ರಿಯಗಳ ಬಗ್ಗೆ ಯಾರ್ಯಾರಿಗೆ ತೊಂದರೆ ಕೊಟ್ಟಿದ್ದಾನೋ ಅದನ್ನೆಲ್ಲ ಸರಿ ಮಾಡೋಕ್ಕೆ ಹೋಗ್ತಾನೆ. ಈ ಕಾದಂಬರಿ ಬರೆದಾಗ ನನಗೆ ಒಂದು ವಿಶೇಷ ಅನ್ನಿಸ್ತು. ಏಕೆಂದರೆ ಒಬ್ಬ ಹುಡುಗ, ಯುವಕ ಇದಾಗಿರ್ತಾನೆ, ಮೇಷ್ಟ್ರು. ಇವನಿಂದಾಗಿ ಅವನು ನಾಲ್ಗೆ ಕಳ್ಕೊತಾನೆ. ಇವನು ಏನೋ ಒಂದು ಘಟನೆ ನಡೆದು ಆವಾಗ ಅವನು ಹೇಗೆ ಉದ್ಧಾರ ಆಗ್ತಾನೆ ಅನ್ನೋದ್ರ ಬಗ್ಗೆ ಹೇಳಿಬಿಟ್ಟು ಬರೆದಿದ್ದೆ. ಯಂಡಮುರಿಯವರು ಒಂದು ಸಲ ಬಂದಾಗ ಬೆಂಗಳೂರಿಗೆ ಲಾಸ್ಟ್ ಟೈಮ್ ಬಂದಾಗ, ಏನು ಬರೆದಿದೆಯಾ ಅಂದರು. ಹೀಗೆ ಹೇಳಿದೆ. ಅವ್ರನ್ನೂ ಮೆನ್ಷನ್ ಮಾಡಿದ್ದೀನಿ ಕಾದಂಬರಿಲಿ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತಲ್ಲಿ. ನಕ್ಬಿಟ್ರು, ಅಯ್ಯೋ ನನಗೆ. ಏಕೆಂದರೆ ಯಾವತ್ತೂ ಅವರು ದ್ರೋಣಾಚಾರ್ಯ, ನಾನು ಏಕಲವ್ಯ ಇದ್ದಂಗೆ. ಏಕೆಂದರೆ ನಾನು ಸುಮಾರು ಸಲ ಅವರಿಂದಾನೇ ಬರೆಯೋಕ್ಕೆ ಶುರು ಮಾಡಿದ್ದು. ನಂಗೆ ಚೆನ್ನಾಗಿ ಅನುಭವ ಇದೆ. ಏಕೆಂದರೆ ಅದಕ್ಕೆ ಮುಂಚೆ ನಾನು ಬರಿತಾನೆ ಇರಲಿಲ್ವಲ್ಲ. ಸೊ ಅದರಿಂದ ಈ ಪಶ್ಚಾತ್ತಾಪದ ಪ್ರಾಯಶ್ಚಿತ್ತ ಟೈಟ್ಲ್ ಕೂಡ ಅಷ್ಟೇ. ಎಚ್ ಎಸ್ ರಾಘವೇಂದ್ರ ಅವ್ರ ಸಾರನ್ನ ಕೇಳಿದೆ, ಈ ಥರ ಬರಿಬೋದಾ ಅಂತ. ಚೆನ್ನಾಗಿದೆ, ಬರೀ ಒಂಥರ ಅಪರೂಪಕ್ಕಿದೆ ಹೆಸರು ಅಂದರು. ಇಷ್ಟ ಆಯಿತು ನನಗೆ. ಒಟ್ಟಿನಲ್ಲಿ ಕಾದಂಬರಿ ಚೆನ್ನಾಗಿ ಬಂದಿದೆ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತ. ನಾನು ಒಂಥರ ಖುಷಿನೇ ಇಂಥ ಕಾದಂಬರಿ ಬರೆಯೋಕ್ಕೆ. ನಮಸ್ಕಾರ.